ಚಂದಾಪುರದಲ್ಲಿ ಸಂಭ್ರಮವೋ ಸಂಭ್ರಮ. ಆ ಊರಿನ ವಾರ್ಷಿಕೋತ್ಸವದ ತಯಾರಿ ನಡೆಸಲಾಗುತ್ತಿತ್ತು. ಈ ನಡುವೆ ಮಕ್ಕಳಿಗಂತೂ ಖುಷಿಯೋ ಖುಷಿ. ಫ್ರೆಂಡ್ಸ್, ಇನ್ನೊಂದ್ ವಾರ ಇದೆ ನಾಡ ಹಬ್ಬಕ್ಕೆ. ನಮ್ ಟೀಮ್ಗೆ ನಮ್ ಕಾಡಿನ ಬಗ್ಗೆ ವಿಶೇಷ ಭಾಷಣ ಬರೆಯೋದಿದೆ. ಹೌದು ಬಾಲು, ನಾನ್ ಸ್ವಲ್ಪ ಪ್ರಿಪೇರ್ ಮಾಡಿದ್ದೀನಿ. ಚಿನ್ನು ಕೂಡ ಸ್ವಲ್ಪ ಬರೆದಿದ್ದಾನೆ. ಮತ್ತೆ ಉಳಿದ ಇನ್ಫಾರ್ಮೇಶನ್ ನಾವ್ ಇಲ್ಲೇ ಕಲೆಕ್ಟ್ ಮಾಡೋಣ, ಏನಂತೀರಾ? ಬಟ್ ಟಿಂಕು, ನನ್ಗೋಸ್ಕರ ಪ್ರಕಾರ ನಾವು ಕೇಳಿದ್ದನ್ನ ಬರೆಯೋದಕ್ಕಿಂತ ನಾವೇ ಸ್ವಂತ ಫೀಲ್ ಮಾಡಿ ಬರೆಯೋದು ಡಬಲ್ ಸೂಪರ್ ಅನ್ಸುತ್ತೆ ನನ್ಗೆ. ವಾವ್, ಅಂದ್ರೆ ನಾವೆಲ್ಲ ಕಾಡಿಗೆ ಹೋಗಿ ಕ್ಯಾಂಪಿಂಗ್ ಮಾಡೋದಾ? ಹುರ್ರೇ! ಎಸ್ ಚಿನ್ನು, 1 ಡೇ 1 ನೈಟ್ ಇದ್ದು ಬರೋಣ. ಏನೆಲ್ಲ ಬೇಕೋ ಅದನ್ನೆಲ್ಲ ಇವತ್ತೇ ಪ್ಯಾಕ್ ಮಾಡಿ ಸಂಜೆ ಒಳಗೆ ಫಾರೆಸ್ಟ್ ರೀಚ್ ಆಗೋಣ. ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್, ಹಿಪ್ ಹಿಪ್ ಹುರ್ರೇ! ಇತ್ತ ಗ್ರಾಮದಲ್ಲಿ ಯುವಕರು ಹಿರಿಯರು ತಮ್ಮ ನಾಡ ಹಬ್ಬದ ಬಗ್ಗೆ ಕುಳಿತು ಚರ್ಚಿಸುತ್ತಿರುವರು. ಬಹಳಷ್ಟು ದುಡ್ಡು ಸಂಗ್ರಹವಾಗುತ್ತಲೂ ಇತ್ತು. ನಾವು ರಚಿಸಿದ ಸಮಿತಿ ಈ ಸಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ನಮಗೆ ಬಹಳಷ್ಟು ಫಂಡ್ಸ್ ಕೂಡ ಹರಿದು ಬಂದಿದೆ. ಬಟ್ ಇನ್ನಷ್ಟು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು. ನಿಜ, ನಾವು ಒಂದಷ್ಟು ಎಕ್ಸ್ಟ್ರಾ ಫಂಡ್ಸ್ ಕಲೆಕ್ಟ್ ಮಾಡಿ ನಮ್ಮ ದಿವಂಗತ ನಾಯಕರ ಸ್ಟ್ಯಾಚ್ಯೂ ಮಾಡಿಸೋಣ. ಎಲ್ಲವೂ ಈ ವರ್ಷನೇ ನಡೀಲಿ. ಜೊತೆಗೆ ಒಂದಷ್ಟು ಕೆಲಸಗಳು ನಡಿಬೇಕು. ರಸ್ತೆ ದುರಸ್ತಿ, ಆಸ್ಪತ್ರೆ ಕಟ್ಟಡ ದುರಸ್ತಿ, ಶಾಲೆಗೆ ಬೇಕಾದ ಬೆಂಚು ಕುರ್ಚಿಗಳು, ಬೀದಿ ದೀಪ ಇವೆಲ್ಲ ಅಗತ್ಯ ಇದೆ. ಅದಕ್ಕೆಲ್ಲ ಬೇಕಾಗುವಷ್ಟು ಫಂಡ್ಸ್ ಈಗಾಗಲೇ ಕನೆಕ್ಟ್ ಆಗಿದೆ ಬಿಡಿ. ಈಗ ತಲೆದೂರಿರುವ ಸಮಸ್ಯೆ ಅಂದ್ರೆ ಈ ದುಡ್ಡನ್ನ ಎಲ್ಲಿ ಎತ್ತಿಡೋದು? ಗ್ರಾಮಸ್ಥರ ಈ ಮಾತುಗಳನ್ನ ಕಳ್ಳರ ಇನ್ಫಾರ್ಮರ್ ಕುಕು ಪಕ್ಷಿ ಆಲಿಸುತ್ತಲೇ ಇತ್ತು. ಈಗ ಸಮಾಚಾರ, ಆ ಟ್ರೆಷರ್ ಲೊಕೇಶನ್ ಒಂದು ತಿಳ್ಕೊಂಡ್ರೆ ನನ್ನ ಕೆಲಸ ಮುಗೀತು. ಆಮೇಲೆ ಸೀದಾ ಹೋಗಿ ನನ್ನ ಗುಂಪಿಗೆ ಇನ್ಫಾರ್ಮ್ ಮಾಡಿ ಬಿಡ್ಬೇಕು. ನನ್ ಪ್ರಕಾರ ನಾವು ನಮ್ಮ ಅಂಗನವಾಡಿಯ ಹೊಸ ಕಟ್ಟಡದಲ್ಲಿ ಇರಿಸೋಣ. ಅಲ್ಲಿ ಸೇಫ್ ಆಗಿರುತ್ತೆ. ಮತ್ತೆ ನಮ್ಮ ಬೀರನನ್ನ ಕಾವಲು ಹಾಕೋಣ. ಹಾ, ಅದು ಒಳ್ಳೆ ಐಡಿಯಾ. ಬನ್ನಿ ಮೊದಲು ವ್ಯವಸ್ಥೆ ಮಾಡಿ ಬರೋಣ. ಮತ್ತೆ ನಾವು ವೇದಿಕೆ ಸ್ಥಳನ ಸರಿ ಮಾಡೋದಿದೆ, ಹೊರಡೋಣ. ಲೊಕೇಶನ್ ಕೂಡ ಸಿಕ್ತು. ಇನ್ನು ನನ್ನ ತಡೆಯೋರು ಯಾರೂ ಇಲ್ಲ. ಇತ್ತ ಖದೀಮರ ಗ್ಯಾಂಗ್ ದೀರ್ಘ ಸಮಾಲೋಚನೆಯಲ್ಲಿತ್ತು. ವೆರಿ ಗುಡ್ ಕುಕು ಪಕ್ಷಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ. ಕೀಪ್ ಇಟ್ ಅಪ್. ನಾನು ಯಾವಾಗ್ಲೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ, ಆದ್ರೆ ನೀವು ನನಗೆ ಸರಿಯಾದ ಕಮಿಷನ್ ಕೊಡಲ್ಲ. ಬಟ್ ಈ ಸಲ ನನಗೆ 50% ಬೇಕು. ಏನು 50%? ಒಂದ್ ಕೆಲಸ ಮಾಡು, 100% ನೀನೇ ತಗೋ. ನಾನು ಜೋಕ್ ಮಾಡ್ತಿಲ್ಲ. ನನಗೆ 50% ಬೇಕೇ ಬೇಕು. ಒಂದ್ ವೇಳೆ ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನೀವು ಕಮಾಯಿ ಮಾಡೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಐ ಕುಕು ಪಕ್ಷಿ, ನೀನು ಭ್ರಮೆಯಿಂದ ಹೊರಗ್ ಬಾ. ಇನ್ಫಾರ್ಮೇಶನ್ ನಮ್ಗೆ ಎಲ್ಲಿಂದಾದ್ರೂ ಸಿಗುತ್ತೆ. ಅದನ್ನ ಕಷ್ಟಪಟ್ಟು ತರೋದು ನಾವು. ಅಂತದ್ರಲ್ಲಿ ನಿನಗೆ 5% ಕೊಡ್ತಾ ಇರೋದೇ ದೊಡ್ಡದು. ಇಲ್ಲ, ಹಾಗಾಗಲ್ಲ. ನಾನು ನನ್ನ ಲೈಫ್ ಸೆಟಲ್ ಮಾಡ್ಕೋಬೇಕು. 50% ಬೇಕೇ ಬೇಕು. ಸರಿ, ತಗೋ ನಿನ್ನ 50%. ಅಯ್ಯಯ್ಯೋ, ನಾನೆಲ್ಲಿದ್ದೀನಿ? ನನಗೆ ಯಾಕೆ ನಕ್ಷತ್ರಗಳು ಕಾಣಿಸ್ತಿವೆ? ಅದನ್ನ ಲೆಕ್ಕ ಮಾಡ್ತಾ ಕೂತಿರೋ. ನೀನ್ 50% ಸರಿಗಿದ್ಯಾ ನೋಡು. ನಾವಿನ್ನೂ ತಡ ಮಾಡೋದ್ ಬೇಡ. ಇವತ್ತು ರಾತ್ರಿ ಅದನ್ನ ಕದ್ದು ತರೋಣ. ಹೌದು, ಅದಕ್ಕೆ ಬೇಕಾದ ತಯಾರಿ ಮಾಡಿ. ನಾನು ಗಾಡಿ ರೆಡಿ ಮಾಡ್ತೀನಿ. ಮತ್ತೆ ಈ ಕೂಕು ಪಕ್ಷಿಯನ್ನ ಏನ್ ಮಾಡೋಣ? ಇವನು ಇಲ್ಲೇ ಬಿದ್ದಿರ್ಲಿ. ಈ ಸಲ ಇವನಿಗೆ 5% ಕೂಡ ಕೊಡೋದ್ ಬೇಡ. ಅಯ್ಯೋ ಪಾಪಿಗಳ, ಅದಕ್ಕೆ ದೊಡ್ಡವರೇ ಹೇಳಿದ್ದು ಒಳ್ಳೆಯವರ ಸಹವಾಸ ಮಾಡ್ಬೇಕು ಅಂತ. ನಾವು ಒಳ್ಳೆಯವರಲ್ವಾ? ನಿನ್ಗೆ ಬರುವಾಗ ಆಪಲ್ ಜ್ಯೂಸ್ ತರ್ತೀವಿ. ಎಲ್ಲೂ ಹೋಗ್ಬೇಡ. ಬಾಗಿಲು ಭದ್ರವಾಗಿ ಹಾಕಿರು. ಬಾಯ್ ಬಾಯ್. ಬಾಯ್ ಬಾಯ್. ಮಕ್ಕಳು ಜಂಗಲ್ ಕ್ಯಾಂಪ್ಗೆ ಬೇಕಾದ ತಯಾರಿ ಮಾಡಿಕೊಂಡು ಹೊರಟರು. ಟೆಂಟ್ ಜೊತೆ ಆ ಫುಡ್ ಕಿಟ್ ಕೂಡ ಆ ಬ್ಯಾಗ್ ಅಲ್ಲಿ ಹಾಕೊಂಡಿದ್ಯಾ ತಾನೆ? ಎಲ್ಲವೂ ಈ ಬ್ಯಾಗ್ ಅಲ್ಲಿ ಇದೆ. ರಾತ್ರಿ ಚಳಿ ಆಗುತ್ತೆ, ಅದಕ್ಕೆ ವ್ಯವಸ್ಥೆ ಏನು? ಕಂಬಳಿ ಮತ್ತು ಬಟ್ಟೆಗಳು ನನ್ ಬ್ಯಾಗ್ ಅಲ್ಲಿ ಇದೆ. ಮತ್ತೆ ಅಲ್ಲಿ ಫೈರ್ ಕ್ಯಾಂಪ್ ಮಾಡೋಣ. ಆಗ ಅಲ್ಲೇ ಕೂತು ನಮ್ಮ ಅನುಭವಗಳನ್ನ ಬರೆಯೋಣ. ತಿನ್ನಲು ನಾವೇ ಏನಾದ್ರೂ ತಯಾರಿಸಿದ್ರೆ ಮಜ್ವಾಗಿರುತ್ತೆ. ಕುಕಿಂಗ್ ವಿತೌಟ್ ಫೈರ್ ರೆಸಿಪಿಗಳು ನನ್ನ ಹತ್ರ ಇದೆ. ಸೊ ನೋ ಟೆನ್ಷನ್. ಹಾಗಿದ್ರೆ ಹೋಗೋಣ. ಮತ್ತೆ ನಾವು ಕತ್ತಲಾಗುವುದರ ಮೊದಲು ತಲುಪಬೇಕು. ಮಕ್ಕಳು ಖುಷಿ ಖುಷಿಯಾಗಿ ಕಾಡಿನ ಕಡೆಗೆ ನಡೆಯುವರು. ಇತ್ತ ಗ್ರಾಮಸ್ಥರು ತಮ್ಮ ಹಣದ ಪೆಟ್ಟಿಗೆಯನ್ನು ತಂದು ಅಂಗನವಾಡಿಯ ಕೋಣೆಯಲ್ಲಿ ಇರಿಸುತ್ತಾರೆ. ಹಾ, ಇಲ್ಲಿ ಭದ್ರವಾಗಿರುತ್ತೆ. ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾ, ಬೀರನಿಗೆ ಬರಲು ಹೇಳಿದ್ದೀನಿ. ಅವನು ಕಾವಲು ಕಾಯ್ತಾನೆ. ಸರಿ, ನಾವಿನ್ನು ಹೊರಡೋಣ. ನಾಳೆ ಬೆಳಿಗ್ಗೆ ಬಂದು ಇಲ್ಲೇ ಮೀಟಿಂಗ್ ಮಾಡೋಣ. ಅವರೆಲ್ಲರೂ ಹೊರಡುವರು.
ಧೀರ ಕಾವಲು ನಿಲ್ಲುತ್ತಾನೆ. ಮಕ್ಕಳು ಕಾಡು ತಲುಪುತ್ತಾರೆ. ಒಂದೆಡೆ ನಿಲ್ಲುತ್ತಾರೆ. ಹಾ ಹೌದು, ಒಳ್ಳೆ ಪ್ಲೇಸ್. ನಾವು ಇಲ್ಲೇ ಡೇರಿ ಹಾಕೋಣ. ಹೌದು, ಚೆನ್ನಾಗಿದೆ. ಮತ್ತೆ ಅಡುಗೆ ಮಾಡಲು ಇಲ್ಲೇ ವ್ಯವಸ್ಥೆ ಮಾಡೋಣ. ಮೊದಲಿಗೆ ಒಂದಷ್ಟು ಕಟ್ಟಿಗೆಗಳನ್ನ ಸಂಗ್ರಹಿಸೋಣ ಬನ್ನಿ. ಅವರು ಡೇರೆಯನ್ನ ಹಾಕುವರು ಮತ್ತೆ ಒಣ ಕಟ್ಟಿಗೆಗಳನ್ನ ಹೊತ್ತು ತರುವರು. ಅಪ್ಪ, ಈ ಕಟ್ಟಿಗೆಗಳನ್ನ ಹೊತ್ಕೊಂಡ್ ಬರುವಾಗ ಎಷ್ಟು ಸುಸ್ತಾಯ್ತು ನೋಡು. ಹಾಗಿದ್ರೆ ನಮ್ಮ ಅಪ್ಪ ಅಮ್ಮ ಎಷ್ಟೊಂದ್ ಕಷ್ಟ ಪಡ್ತಿರ್ಬೋದಲ್ವಾ. ಅವರು ದಿನಾಲು ಕಟ್ಟಿಗೆನ ಗ್ರಹಿಸಿ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ನಿಜ, ನಮಗೋಸ್ಕರ ರುಚಿ ರುಚಿಯಾದ ಅಡಿಗೆನೂ ಮಾಡ್ತಾರೆ. ನಾವು ಮಾತ್ರ ಹಾಯಾಗಿ ಓದ್ಕೊಂಡು ಆಡ್ಕೊಂಡು ತಿನ್ಕೊಂಡು ಮಲ್ಕೊಂಡು ಇರ್ತೀವಿ. ಈ ತರ ಕ್ಯಾಂಪ್ ಮಾಡಿ ನಮ್ ಕೆಲ್ಸ ನಾವೇ ಮಾಡ್ಕೊಂಡಾಗ ಮಾತ್ರ ನಮ್ಮ ಅಪ್ಪ ಅಮ್ಮನ ಬೆಲೆ ಗೊತ್ತಾಗೋದು. ಇನ್ಮೇಲೆ ನಾನಂತೂ ನನ್ನ ಅಪ್ಪ ಅಮ್ಮನಿಗೆ ಕೆಲಸದಲ್ಲಿ ಖಂಡಿತ ಸಹಾಯ ಮಾಡ್ತೀನಿ ಫ್ರೆಂಡ್ಸ್. ನಾನ್ ಕೂಡ ನನ್ನ ಬಟ್ಟೆಗಳನ್ನ ಇನ್ಮೇಲೆ ನಾನೇ ವಾಶ್ ಮಾಡ್ಕೋತೀನಿ. ಮತ್ತೆ ನಾನು ಎಲ್ಲಾ ಕೆಲಸ ಕಲ್ತ್ಕೊಂಡು ಅಪ್ಪ ಅಮ್ಮನಿಗೆ ಎಲ್ಲಾ ರೀತಿ ಸಹಾಯ ಮಾಡ್ತೀನಿ. ಅವರು ಮೂವರು ಕಟ್ಟಿಗೆ ಹೊತ್ತುಕೊಂಡು ಹೀಗೆ ಮಾತನಾಡುತ್ತಾ ಡೇರೆ ಬಳಿ ಬರುವರು. ಅಪ್ಪ, ಸಾಕಾಯ್ತು. ಉಫ್, ಹೊಟ್ಟೆಗೇನಾದ್ರೂ ತಿನ್ನೋಣ ಫ್ರೆಂಡ್ಸ್, ಹಸಿವಾಗ್ತಿದೆ. ಈ ಪುಟ್ಟ ಇದೆಯಲ್ಲ, ಅದನ್ನ ಈಗ್ಲೇ ಖಾಲಿ ಮಾಡೋಣ. ಮತ್ತೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಯ್ತು ಬಿಡು. ಬಟ್ ತಿಂಡಿ ಪುಟ್ನ ಎಲ್ಲಿದೆ? ನಾನು ಆವಾಗ್ಲೇ ಇಲ್ಲೇ ಇಟ್ಟಿದ್ದೆ. ಊಟ ಹೋಯ್ತು. ಓ, ಎಲ್ಲೂ ಇಲ್ಲ. ಅಂದ್ರೆ ಯಾರೋ ಕತ್ಕೊಂಡು ಹೋಗಿದಾರ ಅನ್ಸುತ್ತೆ. ಈಗೇನ್ ಮಾಡೋದು ಫ್ರೆಂಡ್ಸ್? ಹೊಟ್ಟೆ ಬೇರೆ ಹಸಿತಿದೆ. ಛೇ. ಇತ್ತ ಕೂಕು ಪಕ್ಷಿ ಆ ತಿಂಡಿ ಪೊಟ್ಟಣ ಕದ್ದು ತಂದು ಹೊಟ್ಟೆ ತುಂಬಾ ತಿಂದು ಬಿದ್ದುಕೊಂಡಿರ್ತದೆ. ವಾವ್, ಮಜವಾಗಿತ್ತು ತಿಂಡಿ. ಈ ತರ ತಿನ್ನದೆ ತುಂಬಾ ದಿನ ಆಗಿತ್ತು. ನನಗೆ ನನ್ನ ಸಂಗಡಿಗರು ತಿನ್ನೋಕೆ ಕೊಟ್ಟಿಲ್ಲ ಅಂದ್ರು ಎಲ್ಲಿಂದಾದ್ರೂ ಸಿಗುತ್ತೆ. ಇನ್ನು ಇವರು ಅಲ್ಲಿಂದ ಬರೋವಾಗ ಖಂಡಿತ ಬೆಳಿಗ್ಗೆ ಆಗತ್ತೆ, ಮತ್ತೆ ರಾತ್ರಿ ಹಸಿವಾಗತ್ತೆ. ಪುನಃ ಅಲ್ಲಿಗೆ ಹೋಗ್ತೀನಿ ಮತ್ತೆ. ಇತ್ತ ಬಾಲು ಮರ ಹತ್ತಿ ಹಣ್ಣುಗಳನ್ನ ಕಿತ್ತು ಕೊಡುತ್ತಿರುವನು. ಹಣ್ಣು ತುಂಬಾ ರುಚಿಯಾಗಿದೆ ಬಾಲು. ಮತ್ತೆ 4 ಕಿತ್ತುತ್ತಾ? ನಾವಿವತ್ತು ಇದೇ ತಿಂದು ಮಲ್ಬೇಕಾಗುತ್ತೆ. ಚಿಕ್ಕ ಒಲೆ ತಯಾರಿಸಿ ಬಿಸಿ ಬಿಸಿ ಕಾಫಿ ಮಾಡಿ ಕುಡಿಯೋಣ ಫ್ರೆಂಡ್ಸ್. ಓ ಹೌದಲ್ಲ, ನನ್ಗಿದು ಹೊಳಿಲೇ ಇಲ್ಲ. ಚೆನ್ನಾಗಿರುತ್ತೆ ಚಳಿಗೆ. ಈ ಪ್ಲೇಸ್ ಅಲ್ಲಿ ಹಣ್ಣೆಲ್ಲ ಖಾಲಿ ಆಯ್ತು ಫ್ರೆಂಡ್. ಸೊಳ್ಳೆ ಕಡಿತಿದೆ. ನಾನಿನ್ನು ಕೆಳಗಿಳಿತೀನಿ. ನಾವಿನ್ನು ಡೇರಿ ಹತ್ರ ಹೋಗೋಣ. ಪುಟಾಣಿ ಗೆಳೆಯರು ಡೇರೆ ಹತ್ತಿರ ಹೋಗುವರು. ಅಣ್ಣ, ಈಗೇನ್ ಮಾಡೋದು? ಅಲ್ಲಿ ಕಾವಲುಗಾರ ಇದ್ದಾನೆ, ಹೆಂಗ್ ಹೋಗೋದು? ಮೊದ್ಲು ಅವನನ್ನ ಏನಾದ್ರೂ ಮಾತಾಡ್ಸಿ ಮೈಂಡ್ ಡೈವರ್ಟ್ ಮಾಡೋಣ. ಹೆಂಗಣ್ಣ ಮಾತಾಡ್ಸೋದು? ನಮ್ಮನ್ನ ನೋಡಿದ್ರನೆ ಗೊತ್ತಾಗತ್ತೆ ನಾವು ಕಳ್ರು ಅಂತ. ಛೇ, ಜೊತೆಗಿದ್ದೆ ಮರ್ಯಾದೆ ತೆಗಿದ್ಯಾ? ಮೊದ್ಲು ಈ ವೇಷನ ಚೇಂಜ್ ಮಾಡ್ಬೇಕು. ನಮ್ಮಲ್ಲಿ ಯಾರಾದ್ರೂ ಪ್ರಯಾಣಿಕ ಮುದುಕನ ತರ ವೇಷ ಹಾಕೊಂಡು ಅವನಲ್ಲಿಗೆ ಹೋಗ್ಬೇಕು. ಅವನ ಹತ್ರ ಸಹಾಯ ಕೇಳ್ಬೇಕು. ಹಾ, ಇದು ಚೆನ್ನಾಗಿದೆ ಐಡಿಯಾ. ಆಗ ಅವನು ಮುದುಕನ್ ಮೇಲೆ ಕನಿಕರದಿಂದ ಅವನಿಗೆ ಸಹಾಯ ಮಾಡ್ತಾನೆ. ಆತ ಆಚೆ ಹೋದ ತಕ್ಷಣ ನಾವು ಕನ್ನ ಹಾಕ್ಬೋದು. ಎಸ್, ಎಕ್ಸಾಕ್ಟ್ಲಿ. ಮೂವರು ಗಾಡಿ ಹತ್ರ ನಿಂತಿರೋಣ. ಅವನು ಆಚೆ ಹೋಗಿದ ತಕ್ಷಣ ಹಂಚು ತೆಗೆದು ಒಳಗೋಗಿ ಪೆಟ್ಟಿಗೆನ ಹಿಂದಿನ ಬಾಗಿಲಿನಿಂದ ಹೊರಗ್ ತಂದ್ರೆ ಆಯ್ತು. ಗಾಡಿ ರೆಡಿ ಇರುತ್ತೆ. ರುಮ್ ಅಂತ ಹೋಗ್ಬಿಡೋಣ. ಮತ್ತೆ ಮುದುಕನ್ ವೇಷ ಹಾಕಿದವನು ಅವನನ್ನ ಬಿಟ್ಟು ಬರೋದಾ? ಅವನು ಸದ್ಯಕ್ಕೆ ಅಲ್ಲೇ ಇರ್ಲಿ. ಬೆಳಿಗ್ಗೆ ಎತ್ಕೊಂಡ್ ಬಂದ್ರೆ ಆಯ್ತು. ಕೂಡ್ಲೆ ಬಂದ್ರೆ ಕಷ್ಟ ಆಗತ್ತೆ. ಆದ್ರೆ ಬೆಳಗಷ್ಟರಲ್ಲಿ ಕಳ್ತನ ಆಗಿರೋದು ಗೊತ್ತಾಗ್ಬಿಟ್ರೆ ಆಗ ವೇಷ ಹಾಕಿರೋನು ಸಿಕ್ಬಿಡ್ತಾನೆ. ಜನರು ಅವನನ್ನ ಸುಮ್ನೆ ಬಿಡಲ್ಲ ಮತ್ತೆ. ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡಿ. ಮುಂಜಾನೆ ಬೇಗ ಅಲ್ಲಿಂದ ಬಂದ್ಬಿಟ್ರೆ ಆಯ್ತು. ಹಾ, ನೀನು ವೇಷ ಹಾಕಿ ಹೋಗು. ಅಯ್ಯಯ್ಯೋ, ನಂಗ ಆಗಲ್ಲಪ್ಪ. ನಂಗೆ ಮೊನ್ನೆಯಿಂದ ಸೊಂಟ ಹಿಡ್ಕೊಂಡಿದೆ. ಕಳ್ಳನಿಗೊಂದು ಪಿಳ್ಳೆನ ಬಂದಂಗಾಯ್ತು ನಿನ್ ಕತೆ. ಹಾ, ನೀನು ಹೋಗು. ನೀನ್ ಚೆನ್ನಾಗಿ ಅಭಿನಯ ಮಾಡ್ತೀಯ. ಅಣ್ಣ, ಅದು ಅದು ನನ್ಗೆ ರಾತ್ರಿ ಒಬ್ನೇ ಮಲ್ಗೋಕೆ ಭಯ. ನಂಗಾಗಲ್ಲಣ್ಣ. ಒಬ್ನೇ ಕೂತು ಹೊಟ್ಟೆ ಬಿರಿಯೋ ತರ ತಿಂತೀಯಲ್ವಾ, ಅದು ಭಯ ಆಗಲ್ವಾ? ಇಲ್ಲ ಅಣ್ಣ. ಇನ್ನು ನಿಂದು ಏನಾದ್ರೂ ಕಾರಣ ಇದೆಯಾ ಮತ್ತೆ? ಅದು ನಂಗೆ ಶುಗರ್ ಜಾಸ್ತಿ ಆಗಿದೆ, ಸ್ವಲ್ಪ ಕಷ್ಟ ಆಯ್ತದೆ. ನಿಮ್ಗೆ ಯಾರಿಗೂ ಈ ಸಲ ಸರಿಯಾದ ಶೇರ್ ಸಿಗಲ್ಲ. ನಾನೇ ಹೋಗ್ತೀನಿ ವೇಷ ಹಾಕೊಂಡು. ಏನಾದ್ರೂ ಎಡವಟ್ ಮಾಡಿದ್ರೆ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಇತ್ತ ಮಕ್ಕಳು ಡೇರೆಯ ಪಕ್ಕ ಚಳಿ ಕಾಯಿಸಲು ಬೆಂಕಿ ಹಾಕುವರು ಮತ್ತೆ ಬಿಸಿ ಬಿಸಿ ಕಾಫಿನೂ ತಯಾರಿಸುವರು. ಚಳಿ ಎಲ್ಲ ಬಿಡ್ತಾ ಇದೆ. ಒಬ್ಬ ಬಿಸಿ ಶಾಖ ಇನ್ನೂ ಬೇಕು. ಕಾಫಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ಕಾಫಿ ಜೊತೆ ಏನಾದ್ರೂ ಇದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ ಬ್ಯಾಡ್ ಲಕ್. ನಾಳೆ ಬೆಳಿಗ್ಗೆ ಬೇಗ ಎದ್ದು ತಿನ್ನಲು ಏನಾದ್ರೂ ಹುಡುಕ್ಬೇಕು. ಮೂವರು ಕುಳಿತು ಕಾಫಿ ಸವಿಯುವರು. ಅವರಿಗೆ ಬಹಳ ಖುಷಿಯಾಗಿರುತ್ತದೆ.
ಕಾಫಿ ಕುಡಿದ ನಂತರ ಚೆನ್ನಾಗಿ ನೀರ್ ಕಾಯಿಸೋಣ. ಆಮೇಲೆ ಒಳ್ಳೆ ಸ್ನಾನ ಮಾಡೋಣ. ಅದ್ರಿಂದ ನಿದ್ದೆ ಬೇಗ ಬರುತ್ತೆ. ಓ ಚಿನ್ನು, ನಮ್ಗೆ ನಮ್ ಕಾಡಿನ ಬಗ್ಗೆ ಅನುಭವ ಬರಿಬೇಕು. ಮರ್ತೋಯ್ತಾ? ಓ, ನನ್ಗೆ ನಿಜವಾಗ್ಲೂ ಮರ್ತೋಗಿತ್ತು. ನಡ್ದು ಸುಸ್ತಾಗಿದೆ ಫ್ರೆಂಡ್ಸ್. ಪರವಾಗಿಲ್ಲ ಫ್ರೆಂಡ್ಸ್, ನಾವು ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳೋಣ. ಮತ್ತೆ ಫ್ರೆಶ್ ಅಪ್ ಆಗಿ ಬರೆಯೋಣ. ಏನಂತೀರಾ? ಸರಿ, ಇದು ಕರೆಕ್ಟ್. ಆಗ ಅಷ್ಟರಲ್ಲಿ ಏನೋ ಸದ್ದು ಕೇಳಿಸುತ್ತದೆ. ಅಯ್ಯೋ, ಆ ಕಡೆಯಿಂದ ಏನೋ ಸದ್ದು ಕೇಳಿಸ್ತಿದೆ. ನಿಂಗೂ ಕೇಳಿಸ್ತಾ? ಹೌದು, ನನ್ಗೂ ಕೇಳಿಸ್ತು. ಭಯ ಆಗ್ತಿದೆ. ದೆವ್ವಗಿವ ಏನಾದ್ರೂ ಬರ್ಬೋದಾ? ದೆವ್ವನೂ ಇಲ್ಲ, ದೆವ್ವನೂ ಇಲ್ಲ. ಕಾಡ್ ಪ್ರಾಣಿ ಅಷ್ಟೇ. ಭಯ ಯಾಕೆ? ಅಯ್ಯಯ್ಯೋ, ಕಾಡ್ ಪ್ರಾಣಿನ ಒಂದ್ ವೇಳೆ ಸಿಂಹ ಆಗಿದ್ರೆ ಏನ್ ಮಾಡೋದೀಗ? ಹೆದರ್ಕೋಬೇಡಿ ಗೆಳೆಯರೆ, ಸಿಂಹನೂ ಅಲ್ಲ ದೆವ್ವನೂ ಅಲ್ಲ, ನಾನು ಕೂಗು ಪಕ್ಷಿ. ನೀನು ಕುಕ್ಕು ಪಕ್ಷಿನಾ? ನೀನ್ ಕೂಡ ಮಾತಾಡ್ತೀಯಾ? ಹೌದು, ನಾನು ಮನುಷ್ಯನಂತೆ ಮಾತಾಡ್ತೀನಿ. ನಾನೊಂಥರ ಜೀನಿಯಸ್ ಹಕ್ಕಿ. ತುಂಬಾ ಖುಷಿ ಆಯ್ತು ನಿನ್ನ ನೋಡಿ. ನಾವು ನಮ್ಮ ಪ್ರಬಂಧದಲ್ಲಿ ನಿನ್ ಬಗ್ಗೆನೂ ಬರಿತೀವಿ. ನೀನು ಆಗ ನಮ್ಮೂರಲ್ಲಿ ಫುಲ್ ಫೇಮಸ್ ಆಗ್ತೀಯಾ? ಥ್ಯಾಂಕ್ ಯು. ನಾನಂತೂ ಎಲ್ರಿಗೂ ಬೇಕಾದ ಪಕ್ಷಿ. ನಾನಿಲ್ದೆ ಏನು ಕೆಲ್ಸನೂ ನಡೆಯಲ್ಲ, ಗೊತ್ತಾ? ನಮ್ ಟೀಮ್ಗೆ ನಾನೇ ಲೀಡರ್. ನಿಮ್ ಟೀಮಾ? ಯಾವ್ದು ನಿಮ್ ಟೀಮ್? ಏನ್ ಮಾಡ್ತೀರಾ ನಿಮ್ ಟೀಮಲ್ಲಿ? ಅಯ್ಯಯ್ಯೋ, ನನ್ಗೆ ವಿಷಯನ ಹೊಟ್ಟೆಲ್ಲೇ ಮುಚ್ಚಿಟ್ಕೊಂಡು ಅಭ್ಯಾಸನೇ ಇಲ್ವೇ. ಹೇಳದೇ ಇದ್ರೆ ಹೊಟ್ಟೆ ನೋಯುತ್ತೆ, ಹೇಳಿದ್ರೆ ಸಿಕ್ಕಾಗೋತೀನಿ. ಏನ್ ಮಾಡ್ಲಿ? ಏಯ್ ಕುಕ್ಕು ಪಕ್ಷಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಟೀಮ್ ಬಗ್ಗೆ ಹೇಳು. ಹಾ, ಅದು ಹಾ, ನಾನು ಹೇಳ್ಬೇಕಾದ್ರೆ ನನಗೆ ನೀವು ತಿನ್ನಲು ಏನಾದ್ರೂ ಕೊಡ್ಬೇಕು. ಅಯ್ಯಯ್ಯೋ, ಏನ್ ಕೊಡೋದು ಹೇಳು? ನಾವು ತಂದಿರೋ ತಿಂಡಿನ ಯಾರೋ ಕಳ್ರು ಆಗ್ಲೇ ಕೊಂಡೋಗಿದ್ದಾರೆ. ನಮಗೂ ಇಲ್ಲ ಈ ತಿನ್ನೋಕೇನು. ಓ, ಹಾ, ಇರ್ಲಿ. ನಾನೇ ಕದ್ದು ತಿಂದಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಒದ್ದು ಓಡಿಸ್ಬೋದು ಇವ್ರಿಲ್ಲಿಂದ. ಈಗ ಸುಮ್ನಿರೋಣ. ಹಾ, ಸರಿ ಹೇಳ್ತೀನಿ ನನ್ ಬಗ್ಗೆ. ನಾವು ಈ ಕಾಡಿನ ದೊಡ್ಡ ದರೋಡೆಕೋರರು, ಗೊತ್ತಾ? ನಿಜವಾಗ್ಲು? ಈಗ ನಿಮ್ಮ ಟೀಮ್ ಎಲ್ಲಿದೆ? ಅವರೆಲ್ಲ ದರೋಡೆ ಮಾಡಲು ಹೋಗಿದ್ದಾರೆ. ಪಕ್ಕದ ಗ್ರಾಮದಲ್ಲಿ ದೊಡ್ಡ ಖಜಾನೆ ಇದೆ, ಅದನ್ನ ಇವತ್ತು ತರ್ತಾರೆ. ಅವರಿಗೆ ಇನ್ಫಾರ್ಮೇಶನ್ ಅಂಡ್ ಗೈಡೆನ್ಸ್ ನಾನೇ ಕೊಡೋದು. ಓಹ್, ನೀನು ಆ ಪಕ್ಕದೂರಿನ ವಾರ್ಷಿಕೋತ್ಸವ ಕಲೆಕ್ಷನ್ ದುಡ್ಡಿನ ಬಗ್ಗೆ ಹೇಳ್ತಿಲ್ಲ ತಾನೆ? ಹಾ, ಅದೇ ದುಡ್ಡು. ನಾನು ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಹಾ, ಒಂದ್ ನಿಮಿಷ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಕೂಡ ಸ್ಕೆಚ್ ಹಾಕ್ತಿಲ್ಲ ತಾನೆ? ಮಕ್ಕಳಿಗೆ ಈ ಸಂಗತಿ ಕೇಳಿ ಆಶ್ಚರ್ಯವಾಗುವುದು. ಅವರು ತಮ್ಮೊಳಗೆ ಮಾತನಾಡಿಕೊಳ್ಳುವರು. ಇದೇನು ನಾವು ಕೇಳಿಸ್ಕೊಳ್ತಿದ್ದೀವಿ? ಈ ಪಕ್ಷಿ ಬಾಯಿ ಬಿಟ್ಟಿದೆ. ಈಗ ಕಳ್ರು ಅಲ್ಲಿಗೆ ಹೋಗಿದ್ದಾರೆ. ನಾವು ಈ ಕತ್ಲಲ್ಲಿ ಅಷ್ಟು ಬೇಗ ಅಲ್ಲಿಗೆ ಹೋಗಿ ಊರವರಿಗೆ ವಿಷಯ ಅಂತೂ ತಿಳಿಸಕ್ಕಾಗಲ್ಲ. ಏನ್ ಮಾಡೋದು? ಏನಾದ್ರೂ ಉಪಾಯ ಮಾಡೋಣ. ಈ ವಾಚಾಲಿ ಪಕ್ಷಿಯಿಂದ ವಿಷಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಏನ್ ಮಕ್ಳೇ ಗುಸು ಮಾತಾಡ್ತಾ ಇದ್ದೀರಿ? ಏನೂ ಇಲ್ಲ ಕುಕ್ಕು ಪಕ್ಷಿ, ನಿನ್ಗೊಂದು ಸಸ್ಪೆನ್ಸ್ ಇದೆ. ಇಲ್ಲಿ ಕಳ್ಳರ ಲೀಡರ್ ಮುದುಕನ ವೇಷ ಧರಿಸಿಕೊಂಡು ಕಾವಲುಗಾರ ಬೀರನ ಹತ್ತಿರ ಬರುವನು. ನಮಸ್ಕಾರ ಸಹೋದರ, ನಾನು ಪ್ರಯಾಣ ಮಾಡಿಕೊಂಡು ಬಂದಿದ್ದೆ. ದಾರಿ ಮಧ್ಯ ಕತ್ತಲಾಯ್ತು, ಹಸಿವೇನೂ ಆಗ್ತಾ ಇದೆ. ನನ್ಗೆ ಊಟ ಮತ್ತೆ ಉಳ್ಕೊಳಕ್ಕೆ ಏನಾದ್ರೂ ಸಹಾಯ ಮಾಡ್ಬೋದಾ ಪ್ಲೀಸ್? ಓ, ಖಂಡಿತ ಮಾಡ್ತೀನಿ. ನೀವು ನಿಶ್ಚಿಂತರಾಗಿರಿ. ನಿಮ್ಮನ್ನ ಕಂಡ್ರೆ ಪಾಪ ಅನ್ನಿಸ್ತಿದೆ. ವಯಸ್ಸಾದವರು ಹೀಗೆ ರಾತ್ರಿ ಎಲ್ಲ ಓಡಾಡಬಾರ್ದು. ಬನ್ನಿ ತಾತ ನನ್ ಜೊತೆ. ಕಾವಲುಗಾರ ಆತನನ್ನ ಕರೆದುಕೊಂಡು ಹೋಗುತ್ತಾನೆ. ಇದನ್ನ ಗಮನಿಸಿದ ಕಳ್ಳರು ಒಳಗೆ ನುಗ್ಗಲು ತಯಾರಾಗುತ್ತಾರೆ. ಮಕ್ಳೇ, ನನಗೆ ಸರ್ಪ್ರೈಸ್ ತಡ್ಕೊಳಕ್ಕಾಗ್ತಿಲ್ಲ, ಬೇಗ ಹೇಳಿ ಪ್ಲೀಸ್. ಸರಿ, ಹೇಳ್ತೀನಿ. ಆದ್ರೆ ಇದನ್ನ ಯಾರಿಗೂ ಹೇಳ್ಬಾರ್ದು, ನಮ್ಮಲ್ಲೇ ಇರ್ಬೇಕು. ಖಂಡಿತ ಯಾರಿಗೂ ಹೇಳಲ್ಲ. ಏನು ಅಂತ ಹೇಳಿ ಪ್ಲೀಸ್. ಈ ಖಜಾನೆ ತರಕ್ ಹೋದ್ರಲ್ಲ, ಅಲ್ಲಿ ಖಜಾನೆ ಇಲ್ಲ, ಬದಲಿಗೆ ಬಾಂಬ್ ಇದೆ ಬಾಕ್ಸ್ ನಲ್ಲಿ. ಅಸಲಿ ಖಜಾನೆ ಊರವರು ಇಲ್ಲಿಗ್ ತರ್ತಿದ್ದಾರೆ. ಅದಕ್ಕೆ ನಾವಿಲ್ಲಿಗ್ ಬಂದಿರೋದು. ಈ ಜಾಗ ಸೇಫ್ ಅಂತ. ನಿಮ್ ಟೀಮ್ ಬಾಕ್ಸಿಗೆ ಕೈ ಹಾಕ್ತಿದ್ದಂಗೆನೆ ಭೂಮ್ ಆಗುತ್ತೆ. ಅಯ್ಯಯ್ಯೋ, ಕಾಪಾಡಿ, ನಾನೀಗ್ಲೇ ಹೋಗ್ಬೇಕು, ಇಲ್ಲಾಂದ್ರೆ ಎಲ್ಲಾ ಎಡವಟ್ಟಾಗುತ್ತೆ. ಅಯ್ಯಯ್ಯೋ. ಹೀಗೆಂದು ಕೂಕು ಅಲ್ಲಿಂದ ಓಡುತ್ತಾನೆ. ಕಳ್ಳರು ಒಳಗಿರುವರು. ಕಟ್ಟಡದ ಹೊರಗೆ ನಿಂತು ಕೂಕು ಬೊಬ್ಬೆ ಹೊಡೆಯುತ್ತಾನೆ. ಅಯ್ಯೋ, ಹೊರಗ್ ಬನ್ನಿ, ಅಲ್ಲಿ ಬಾಂಬ್ ಇದೆ. ಬನ್ನಿ, ಬಾಂಬ್ ಇದೆ, ಬೇಗ ಬನ್ನಿ, ಅಲ್ಲಿ ಬಾಂಬ್ ಇದೆ. ಅರೆ, ಈ ಕೂಕು ಯಾಕೆ ಬೊಬ್ಬೆ ಹೊಡಿತಿದ್ದಾನೆ? ಛೇ, ಎಲ್ಲ ಎದ್ದು ಓಡ್ ಬರ್ಬೋದು. ಈಗ ನಾವು ಖಂಡಿತ ಸಿಕ್ಕಾಗೋತೀವಿ.
ಹೂಕುವಿನ ಬೊಬ್ಬೆಗೆ ಗ್ರಾಮಸ್ಥರು ಎದ್ದು ಕೂರುವರು. ಅಲ್ಲಿ ಎಲ್ಲರೂ ಒಟ್ಟಾಗುವರು. ನೋಡಿ ಕಳ್ರು, ಹಿಡೀರಿ ಅವರನ್ನ. ಹೀಗೆ ಊರಿನವರು ಕಳ್ಳನನ್ನು ಹಿಡಿದು ಕಟ್ಟಿ ಹಾಕುವರು. ಹೂಕು ಕೂಡ ಸಿಕ್ಕಿ ಹಾಕಿಕೊಳ್ಳುವನು. ಮಕ್ಕಳು ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ತಲುಪಿ ಎಲ್ಲಾ ವಿಷಯವನ್ನ ಊರಿನವರಿಗೆ ತಿಳಿಸುವರು.